ಶುಭ ಮುಂಜಾನೆ. 3ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಮಕ್ಕಳು ಪ್ರಬಂಧ. ಆಗ್ತಾನೆ ಹುಟ್ಟಿದಂತಹ ಮಗುವಿನ ಬಗ್ಗೆ, ಮಗುವಿನ ಅಳು ನಗುವಿನ ಬಗ್ಗೆ, ಜೊತೆಗೆ ದೇವರು ಮಗುವಿನ ಜೊತೆ ಇರ್ತಾನೆ ಅಂತ ಹೇಳುವಂತಹ ಹಿರಿಯ ಜನಗಳ ಬಗ್ಗೆನೂ ಕೂಡ ನಾನು ಹೇಳಿದೆ. ಅಷ್ಟೇ ಅಲ್ಲದೆ ಮಗು ಹುಟ್ಟಿದ ಸಂದರ್ಭ ಮನೆ ಮಂದಿಗೆಲ್ಲ ಖುಷಿ ಅನ್ನೋದನ್ನು ಕೂಡ ವಿವರಿಸಿದ್ದೆ. ಸರಿ, ಮಕ್ಕಳು 3 ತಿಂಗಳಿಂದ 6 ತಿಂಗಳಿಗೆ ಮಗ್ಚು ಹಾಕ್ಕೊಳ್ಳೋ ಸಂದರ್ಭ ಆಗಿರ್ಬೋದು, ಅಂಬೆಗಾಲಿಡುವಂತಹ ಸಂದರ್ಭವಾಗಿರ್ಬೋದು, ಇವೆಲ್ಲವೂ ಕೂಡ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಖುಷಿಯನ್ನು ನೀಡ್ತಾ ಇರತ್ತೆ. ಅದಲ್ಲದೇ ತಂದೆ ತಾಯಿಗಳಿಗೆ ಮಾತ್ರ ಎಲ್ಲಿಲ್ಲದ ಖುಷಿ. ಇನ್ನು ಮಕ್ಕಳು ತೊದಲು ಮಾತನ್ನು ಆರಂಭ ಮಾಡಿದಾಗ ಆ ಮಕ್ಕಳ ಮಾತುಗಳನ್ನು ಕೇಳಬೇಕು ಅನ್ನೋದು ಮತ್ತೊಂಥರ ಖುಷಿ. ಅಪ್ಪ ಅಮ್ಮನಿಗಾಗಿರ್ಬೋದು, ಬಂಧು ಬಳಗಕ್ಕಾಗಿರ್ಬೋದು, ಅಜ್ಜ ಅಜ್ಜಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ರೀತಿಯ ಖುಷಿ. ಆ ಮಗು ಮಾತನ್ನು ಕಲಿತ ಸಂದರ್ಭ ಅಮ್ಮ ಅನ್ನುವ ರೀತಿಯಾಗಿರ್ಬೋದು, ಅಕ್ಕ ಅನ್ನುವ ಉಚ್ಚಾರ ಆಗದೆ ಅತ್ತ ಅನ್ನುವ ಉಚ್ಚಾರವನ್ನು ಕೇಳುವ ಖುಷಿಯಾಗಿರ್ಬೋದು. ಈ ಎಲ್ಲ ಖುಷಿಯೂ ಕೂಡ ಆ ಮನೆಯಲ್ಲಿ ಮನೆ ಮಾಡಿರತ್ತೆ. ಮಕ್ಕಳು ಏನು ಮಾತಾಡಿದರೂ ಕೂಡ ತಾಯಿಗೆ ಅರ್ಥ ಆಗತ್ತೆ ಅನ್ನೋ ನಂಬಿಕೆ. ಆದರೆ ತಾಯಿಗೆ ಅರ್ಥ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ತನ್ನ ಮಗು ಹೀಗೆ ಮಾತಾಡಿರಬಹುದು ಅನ್ನುವ ಊಹೆಯ ಮುಖಾಂತರ ತಾಯಿ ತನ್ನ ಮಕ್ಕಳ ಮಾತುಗಳನ್ನು ಇನ್ನೊಬ್ಬರಿಗೆ ಹೇಳ್ತಾ ಸಂಭ್ರಮವನ್ನು ಪಡುವ ರೀತಿ. ಅಷ್ಟೇ ಅಲ್ಲದೇ ತನ್ನ ಮಗು ತುಂಬ ಬುದ್ಧಿವಂತ, ತುಂಬ ಜ್ಞಾನಿ ಅಂತ ಹೇಳಿಕೊಂಡು ಹೆಮ್ಮೆ ಪಟ್ಕೊಳ್ತಾ ಇರ್ತಾಳೆ ಆ ತಾಯಿ. ನಾನು ಕೂಡ ಮಗುವನ್ನು ಹೆತ್ತು ಸಾರ್ಥಕತೆಯನ್ನು ಮೆರೆದ್ನಲ್ಲ ಅನ್ನುವ ಖುಷಿ ಆ ಮಗುವಿನ ತಾಯಿಯಲ್ಲಿ ಇರುತ್ತೆ. ಅಷ್ಟೇ ಅಲ್ಲದೇ ಮಗು ಇನ್ನೂ ನಿಂತ್ಕೊಳ್ಳುವ ಸಂಭ್ರಮ. ತೊದಲು ಮಾತನ್ನು ಆಡ್ತಾ ಅದು ಏನು ವರ್ಷ ತುಂಬುವುದರೊಳಗೆ ಕೆಲವೊಂದು ಮಕ್ಕಳು ನಿಂತ್ಕೊಳ್ಳೋಕೆ ಪ್ರಾರಂಭ ಮಾಡ್ತವೆ, ಇನ್ನೂ ಕೆಲವು ಮಕ್ಕಳು ವರ್ಷದ ನಂತರ ನಿಲ್ಲೋಕೆ ಪ್ರಾರಂಭ ಮಾಡ್ತಾರೆ. ಆದರೆ ಮಕ್ಕಳು ಗೋಡೆಯನ್ನು ಹಿಡಿದು ನಿಲ್ಲುವ ಸಂಭ್ರಮ ಎಲ್ರಿಗೂ ಖುಷಿ ಕೊಡುತ್ತೆ. ಅಷ್ಟೇ ಅಲ್ಲದೆ ಆ ಮಕ್ಕಳು ಗೋಡೆಯನ್ನು ಬಿಟ್ಟು ಒಂದೊಂದೇ ಹೆಜ್ಜೆಯನ್ನು ಇಡಬೇಕಾದ್ರೂ ಸಹಿತ ನನ್ನ ಮಕ್ಕಳು ಎಷ್ಟೊಂದು ಸುಂದರವಾಗಿ ಹೆಜ್ಜೆ ಇಡ್ತಿದ್ದಾರಲ್ಲ ಅನ್ನುವ ಆನಂದ ತಂದೆ ತಾಯಿಯಲ್ಲಿ ಇಡತ್ತೆ. ಅಷ್ಟೇ ಅಲ್ಲದೇ ಈ ತಂದೆ ತಾಯಿಯಲ್ಲಿ ಏನೇ ಚಿಂತೆ ಇದ್ದರೂ ಕೂಡ ತಮ್ಮ ಮಕ್ಕಳ ಮುಖವನ್ನು ನೋಡಿದ ತಕ್ಷಣ ಅವರಲ್ಲಿರುವಂತಹ ಚಿಂತೆಗಳೆಲ್ಲವೂ ಕೂಡ ಮಾಯ. ಹಾಗಾಗಿ ಒಂದೇ ಒಂದು ಮಗು ಮನೇಲಿ ಇದ್ದರೂ ಕೂಡ ಆ ತಂದೆ ತಾಯಿಯಲ್ಲಾಗಿರ್ಬೋದು, ಅಜ್ಜ ಅಜ್ಜಿಯಲ್ಲಾಗಿರ್ಬೋದು, ತಮ್ಮಲ್ಲಿ ಆಗುವಂತಹ ನೋವುಗಳನ್ನೆಲ್ಲವನ್ನು ಮರೆತು ಆ ಮಕ್ಕಳಲ್ಲಿ ತಾವೂ ಕೂಡ ಮಕ್ಕಳಾಗಬೇಕು ಅನ್ನುವ ಆಸೆ ಎಲ್ಲರಲ್ಲಿಯೂ ಇರುತ್ತೆ. ಸರಿ, ಇದೆಲ್ಲ ಮುಗೀತು, ಮಕ್ಕಳು ಮಾತಾಡೋ ಸಂಭ್ರಮ ಅಂತ ಹೇಳಿದೆ. ಮಕ್ಕಳಿನ್ನೇನು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಆದರೆ ಇನ್ನು ದೊಡ್ಡವರಿಗೆ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ತಲೆನೋವು. ಯಾಕೆ ಅಂತ ಅಂದರೆ, ಖುಷಿ ಯಾಕೆ ಅಂದರೆ ನನ್ನ ಮಕ್ಕಳು ಮಾತನ್ನು ಆಡ್ತಿದ್ದಾರಲ್ಲ ಅನ್ನುವ ಖುಷಿ. ತಲೆನೋವು ಯಾಕಪ್ಪ ಅಂದರೆ ಮಕ್ಕಳ ಒಂದು ಪ್ರಶ್ನೆಯನ್ನು ಕೇಳಿ ಸುಮ್ಮನಾಗೋದಿಲ್ಲ. ಅದು ಯಾಕೆ ಹೀಗೆ, ಇದು ಯಾಕೆ ಹೀಗೆ ಅಂತ ಒಂದಾದ್ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ನೀವು ನೋಡಿರ್ಬೋದು, ಮಗುವನ್ನು ನೀವು ಕರ್ಕೊಂಡು ಎಲ್ಲಾದರೂ ಹೋಗ್ತಿದ್ರೆ ಮಗು ಪ್ರಶ್ನೆ ಕೇಳುತ್ತೆ. ಒಂದು ಬಸ್ ಆಗಿರ್ಬೋದು, ಒಂದು ಪ್ರಕೃತಿಯ ಬಗ್ಗೆ ಆಗಿರ್ಬೋದು, ಮಕ್ಕಳು ಹೆಂಗೆ ಪ್ರಶ್ನೆ ಕೇಳ್ತಾವೆ ಅಂತ ಅಂದರೆ, ಅಲ್ಲಿ ಗಿಡ ಯಾರು ನೆಟ್ಟರು, ಅದಕ್ಕೆ ಯಾರು ನೀರು ಹಾಕ್ತಾರೆ, ಅದು ಹೇಗೆ ದೊಡ್ಡ ಆಗುತ್ತೆ, ಅದರಲ್ಲಿ ಕಾಯಿ ಯಾರು ಹಾಕ್ತಾರೆ, ಅದನ್ನು ನಾವು ಯಾಕೆ ತಿನ್ನಬೇಕು, ಅದರಿಂದ ನಮಗೇನು ಪ್ರಯೋಜನ ಇದೆ, ಅವುಗಳ ಮಾತಿನ ಮುಖಾಂತರವೇ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಇನ್ನು ಬಸ್ಸಿಗೆ ಯಾಕೆ ಚಕ್ರ ಇದೆ, ಅದಕ್ಕೆ ಯಾಕೆ ಚಕ್ರ ಇರಬೇಕು, ಅದು ಯಾಕೆ ಈ ರೀತಿಯೇ ಮಾಡಿರ್ತಾರೆ, ಅದರಲ್ಲಿ ಯಾಕೆ ಜನ ತುಂಬಿಕೊಳ್ತಾರೆ, ಅವ್ರು ಯಾಕೆ ಪೇಟೆಗೆ ಹೋಗ್ತಾರೆ, ಅಲ್ಲಿಂದ ಏನು ತರ್ತಾರೆ, ಈ ರೀತಿಯ ಪ್ರಶ್ನೆಗಳು ಏನಾಗ್ತಾ ಇರತ್ತೆ, ಮಕ್ಕಳು ದೊಡ್ಡವರಿಗೆ ಕೇಳ್ತಾ ಹೋಗ್ತಾರೆ. ಮೊದಲು ಖುಷಿ ಕೊಡತ್ತೆ, ಆಮೇಲೆ ಯಪ್ಪ ದೇವರೇ, ಈ ಮಗುವಿಗೆ ಹೆಂಗಪ್ಪ ಉತ್ತರ ಕೊಡಬೇಕು ಅಂತ ತಂದೆ ತಾಯಿಗಳಲ್ಲಿ ಹಿರಿಯರಲ್ಲಿ ಏನಾಗ್ತಾ ಹೋಗುತ್ತೆ,
ಬೇಸರದ ಜೊತೆಗೆ ಖುಷಿಯೂ ಆಗತ್ತೆ. ನನ್ನ ಮಕ್ಕಳು ಇಷ್ಟೆಲ್ಲ ಪ್ರಶ್ನೆ ಕೇಳ್ತಿದ್ದಾರಲ್ಲ, ಇಷ್ಟೆಲ್ಲ ಬುದ್ಧಿವಂತರಲ್ಲ ಅಂತ ಅವ್ರಿಗೆ ಖುಷಿ ಆಗತ್ತೆ. ಆ ಮಾತುಗಳನ್ನು ಕೇಳುವಾಗ ಇರುವ ಖುಷಿ ಅದಕ್ಕಿಂತಲೂ ಹೆಚ್ಚಾಗಿ ತಮ್ಮ ಮಕ್ಕಳ ಗುಣಗಾನವನ್ನು ಇನ್ನೊಬ್ಬರೊಂದಿಗೆ ಮಾಡ್ತಾ ಇರ್ತಾರಲ್ಲ, ಅದು ಕೂಡ ತಂದೆ ತಾಯಿಗೆ ತುಂಬಾ ಖುಷಿ ಕೊಡುವಂಥದ್ದು. ತಾಳ್ಮೆಯಿಂದ ಮಕ್ಕಳ ಮಾತನ್ನು ಕೇಳ್ತಾರೆ, ಅದರ ಹಾವಭಾವವನ್ನು ಗುರುತಿಸ್ಬಿಟ್ಟು ಇದನ್ನೇ ಹೇಳಿರಬಹುದೇನೋ ಅಂತ ಅಂದ್ಕೊಳ್ತಾರೆ. ಅದರಲ್ಲಿಯೂ ಮಕ್ಕಳನ್ನು ಬೇರೆ ಯಾರಾದರೂ ಹೊಗಳಿಬಿಟ್ರಂತೂ ತಾಯಿಗೆ ದೃಷ್ಟಿ ತೆಗೆಯೋದೇ ಒಂದು ಸಂಭ್ರಮ. ಅವ್ರು ದೃಷ್ಟಿ ಹಾಕಿಬಿಟ್ರೇನೋ ಅಂತ ಅಂದ್ಕೊಳ್ತಾ ಇರ್ತಾರೆ. ಪ್ರತಿದಿನ ಕೂಡ ಮಗುವನ್ನು ನೋಡ್ತಾನೆ ಇರಬೇಕು. ಮಗು ಅಡ್ಡಾಡಲಿಕ್ಕೆ ಅಂದರೆ ನಡಿಲಿಕ್ಕೆ ಪ್ರಾರಂಭ ಮಾಡಿದ ಹಾಗೆಯೇ ಮಗುವನ್ನು ನೋಡ್ತಾ ಇರಬೇಕು. ಹಾಗಾಗಿ ಮಗುವನ್ನು ನೋಡೋದಕ್ಕೋಸ್ಕರನೇ ಒಬ್ಬ ವ್ಯಕ್ತಿ ಅಲ್ಲಿ ಇರಬೇಕು ಅನ್ನೋದನ್ನು ಹೇಳ್ತಾರೆ. ಇಲ್ಲ ಅಂತ ಅಂದರೆ ಮಗು ಎಲ್ಲಿ ಬೀಳತ್ತೆ, ಎಲ್ಲಿ ಏಳತ್ತೆ ಅನ್ನೋದು ಒಂಚೂರು ಗೊತ್ತಾಗೋದಿಲ್ಲ. ನಾವು ಒಂದು ಕ್ಷಣ ಮಗುವನ್ನು ಬಿಟ್ಟು ಒಳಗೆ ಬಂದ್ವಿ ಅಂದರೆ ಆ ಕ್ಷಣಕ್ಕೆ ಆ ಮಗು ಏನು ಮಾಡಿಬಿಡತ್ತೆ, ಇನ್ನೊಂದು ಕಡೆ ಹೋಗಿರತ್ತೆ. ಹಾಗಾಗಿ ಜೊತೆಗೆ ಆ ಮಗುವಿಗೆ ಬೇಕಾಗಿದ್ದನ್ನಂತೂ ಕೊಡದೆ ಹೋದರೆ ತುಂಬಾ ಹಠ ಮಾಡುವ ಸ್ವಭಾವದವರಾಗಿರ್ತಾರೆ. ಚಿಕ್ಕ ಮಕ್ಕಳೇ ಹಾಗೆ ಬೆಳೀತಾ ದೊಡ್ಡಾಗ್ತಾ ಬೇರೆ ರೀತಿಯ ಬದಲಾವಣೆಗಳೇ ಆಗ್ತವೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಜನಪದೀಯರು, ಗರತಿಯರು ಅಂತ ಹೇಳ್ತಾರೆ. ಹಾಡಿನಿಂದ ಹಾಡು, ಬಾಯಿಂದ ಬಾಯಿಗೆ ಬಂದಂತಹ ಪದಗಳನ್ನು ಕಟ್ಟಿ ಹಾಡನ್ನು ಹಾಡಿರೋದು ಜಾನಪದ. ಆಯಿತಾ? ಇದೇ ರೀತಿಯಾಗಿ ಹಿಂದಿನ ಗರತಿಯರು ಅಂದರೆ ಹಿಂದಿನ ಗೃಹಿಣಿಯರು ತಮ್ಮ ಮಕ್ಕಳಿಗೋಸ್ಕರ ಹಾಡಿದ ಹಾಡು, ಜೊತೆಗೆ ಅವರು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಕಟ್ಟಿದ ಹಾಡು, ಇವೆಲ್ಲವೂ ಕೂಡ ಜನಪದ ಸಾಹಿತ್ಯ. ಹಾಗಾಗಿ ಆ ಸಂದರ್ಭದಲ್ಲಿ ಮಕ್ಕಳಿಗಾಗಿ ಕಟ್ಟಿದ ಹಾಡು, ಅತ್ತರೆ ಅಳಲವ್ವ ಈ ಕೂಸು ನನಗಿರಲಿ, ಕೆಟ್ಟರೆ ಕೆಡಲಿ ಮನಿಗೆಲಸ, ಕಂದನಂತ ಮಕ್ಕಳಿರಲವ್ವ ಮನಿ ತುಂಬ ಅಂತ ಹಿಂದಿನ ಕಾಲದ ಗೃಹಿಣಿಯರು ಹಾಡಿದಾರಂತೆ, ಹೆಂಗಸರು ಹಾಡಿದ್ದಾರೆ. ಇದರ ಅರ್ಥ ಇಷ್ಟೇ, ಅತ್ತಾರೆ ಅಳಲವ್ವ ಈ ಕೂಸು ನನಗಿರಲಿ. ಮಕ್ಕಳು ಸಹಜವಾಗಿ ಅತ್ತೆ ಅಳತಾರೆ, ಆದರೆ ಈ ಅಳುವಂತಹ ಸಂದರ್ಭವನ್ನು ಕೂಡ ತುಂಬ ಖುಷಿಯಿಂದ ತಗೊಂಡಿದ್ದಾರೆ ಅವರು. ಮಕ್ಕಳು ಅಳಬೇಕು, ಅತ್ತರೆ ಅಳಲಿ, ಆ ಮಕ್ಕಳು ಅಳುವಂತಹ ಮಕ್ಕಳೇ ನನಗೆ ಹುಟ್ಟಬೇಕು ಅನ್ನೋದು ಅವರ ಆಸೆ ಅಂತೆ. ಕೆಟ್ಟಾರೆ ಕೆಡಲಿ ಮನೆಗೆಲಸ, ಬೆಳಗಿನಿಂದ ಸಂಜೆ ತನಕ ದುಡಿದರೂ ಕೂಡ ಮನೆಯ ಕೆಲಸ ಪೂರ್ತಿ ಮುಗಿಯೋದಿಲ್ಲ. ಅದರಲ್ಲಿಯೂ ಮಕ್ಕಳನ್ನು ಸಂಭಾಳಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಮನೆ ಕೆಲಸ ಮುಗಿಯೋದೇ ಇಲ್ಲ. ಆದರೂ ಕೂಡ ಅವರು ಆಸೆ ಪಡ್ತಾರೆ, ನನ್ನ ಮನೆ ಕೆಲಸ ಹಾಳಾದರೂ ಚಿಂತೆ ಇಲ್ಲ, ಆದರೆ ನನಗೆ ಮಾತ್ರ ಇಂತಹ ಮಕ್ಕಳೇ ಮನೆ ತುಂಬ ಬೇಕು ಅಂದ್ಬಿಟ್ಟು ಅವಳು ತುಂಬ ಸಂತೋಷದಿಂದ ಮಕ್ಕಳಿಗೋಸ್ಕರ ಈ ಒಂದು ಜಾನಪದ ಗೀತೆಯನ್ನು ಬರೀತಾರೆ. ಅಷ್ಟೇ ಅಲ್ಲದೆ ಜನನ ನಿಯಂತ್ರಣದ ಈ ದಿನಗಳಲ್ಲೂ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ನೀವು ಮಕ್ಕಳನ್ನು ಹುಟ್ಟಿಸ್ತಾಯಿದ್ರು, ಹೆಂಗೆ ಹುಟ್ಟಿಸ್ತಿದ್ರು, 1 ಡಜನ್ ಮಕ್ಕಳು ಇರ್ತಿದ್ವು, 12 ಜನ ಮಕ್ಕಳು ಇರ್ತಿದ್ವು, 8 ಜನ ಮಕ್ಕಳಿರ್ತಿದ್ರು. ಅದರಲ್ಲಿ ಕೇಳ್ರಿ ನೀವು, ಹಿಂದಿನವ್ರು ಯಾರಾದರೂ ಇದ್ದರೆ, ನನಗೆ 12 ಜನ ಮಕ್ಕಳು, ಅದರಲ್ಲಿ ಒಬ್ಬರು ಇಬ್ಬರು ಏನಾಗೋಗಿರ್ತಾರೆ, ಸತ್ತೋಗಿರ್ತಾರೆ. ಆಮೇಲೆ 6 ಜನ ಮಕ್ಕಳು ಅಲ್ಲಿಂದ ಅಲ್ಲಿಗೆ ಬಂತು, ಅದರಲ್ಲೂ 2-3 ಜನ ಏನಾಗಿರ್ತಾರೆ, ಮುಗಿದಿರ್ತಾರೆ. ತದನಂತರ ಜನನ ನಿಯಂತ್ರಣ ಕಾಲ ಅನ್ನಂಗೆ 3 ಮಕ್ಕಳು ಬಂತು. 3 ಮಕ್ಕಳು ಆಗ್ತಾ ಕೊನೆಗೆ 2 ಮಕ್ಕಳಿಗೆ ಬಂತು, ಆರ್ತಿಗೊಬ್ರು ಕೀರ್ತಿಗೊಬ್ರು ಅಂತ ಅಂದ್ಬಿಟ್ಟು. ಈಗೇನಾಗ್ತಾ ಇದೆ, ಆರ್ತಿಗೂ ಒಬ್ಬರೇ, ಕೀರ್ತಿಗೂ ಒಬ್ಬರೇ, ಗಂಡಾಗಲಿ ಹೆಣ್ಣಾಗಲಿ ಒಂದು ಮಗು ಇದ್ದರೆ ಸಾಕು ಅಂತ ಅನ್ನಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಸಂದರ್ಭದಲ್ಲಿಯೂ ಕೂಡ ಹಿಂದಿನ ಕಾಲದ ಹಿರಿಯರು ಯಾರಾದರೂ ಇದ್ದರೆ ಅವ್ರು ಹೇಳ್ತಾರೆ, ಒಂದು ಮಗುನ, ಅಯ್ಯೋ ಎಷ್ಟಾದರೂ ಇರಲಿ, ಮನೆ ತುಂಬ ಮಕ್ಕಳಿರಬೇಕು ಅನ್ನುವ ಆಸೆಯನ್ನು ಅವರು ವ್ಯಕ್ತಪಡಿಸ್ತಾರಂತೆ. ಆಯಿತಾ? ಇನ್ನು ಮಕ್ಕಳ ಬಾಲಲೀಲೆಗಳನ್ನು ಅಂದರೆ ಅವರು ಆಟ ಆಡುವಂತಹ ಆಟಗಳನ್ನು ಕುರಿತು ಕೂಡ ಹಿಂದಿನ ಗರತಿಯರು ಹಾಡನ್ನು ಕಟ್ಟಿದ್ದಾರೆ. ಆ ಹಾಡು ಹೇಗಿದೆ ಅಂದರೆ ನೋಡ್ರಿ, ಜಾನಪದ ಹಾಡು. ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ, ಕೂಸು ಕಂದಯ್ಯ ಒಳ ಹೊರಗ,
ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಿಕೆ ಗಾಳಿ ಸುಳಿದಾವ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸಾಲು. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ ಅಂದರೆ ಕೂಸು ಇದ್ದಂತಹ ಮನೆಗೆ, ಮಕ್ಕಳು ಇದ್ದಂತಹ ಮನೆಯಲ್ಲಿ ಬೀಸಣಿಕೆ ಅಂದರೆ ಸಹಜವಾಗಿ ನೀವು ನೋಡಿರ್ಬೋದು, ಗಾಳಿ ಬೀಸುವಂತಹ ಒಂದು ಬೀಸಣಿಕೆ ಅದು. ಸಹಜವಾಗಿ ತುಂಬ ಸೆಕೆಯಾದಂತಹ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಒಬ್ಬರೇ ಕೂತ್ಕೊಂಡ್ರೆ ಕೈಯಲ್ಲಿ ಹಿಡ್ಕೊಂಡು ಬೀಸ್ತಾ ಇರ್ತಾರೆ. ಇಲ್ಲಿ ಗರತಿಯರು ಕಟ್ಟುವಂತಹ ಅಂದರೆ ಈ ಗೃಹಿಣಿ ಕಟ್ಟಿದಂತಹ ಈ ಹಾಡಿನಲ್ಲಿ ಕೂಸು ಇದ್ದಂತಹ ಮನೆಗೆ ಬೀಸಣಿಗೆಯ ಅವಶ್ಯಕತೆ ಇಲ್ಲ. ಯಾಕೆ ಈ ಬೀಸಣಿಗೆಯ ಅವಶ್ಯಕತೆ ಇಲ್ಲ ಅಂದರೆ ಈ ಕೂಸು ಕಂದಯ್ಯ ಒಳ ಹೊರಗ ಆಡಿದರ. ಸಣ್ಣ ಸಣ್ಣ ಮಕ್ಕಳು ನಾವು ಆ ಮಗುವನ್ನು ನಿಂತ ಜಾಗದಲ್ಲಿ ನಿಂತಿರ್ತಾರ ಅವರು? ಇಲ್ಲ. ಅವ್ರು ಏನು ಮಾಡ್ತಾರೆ ಹೇಳ್ರಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತಾರೆ. ನಾವೆಲ್ಲೋ ಒಂದು ಕಡೆ ಇರಬಹುದು ಅಂತ ಅಂದ್ಕೊಂಡು ಒಳಗೆ ಬಂದರೆ ಆ ಮಗು ಜಾಗದಲ್ಲಿ ಇರೋದೇ ಇಲ್ಲ, ಅದ್ರ ಪಾಳಿಗೆ ಅದು ಇನ್ನೊಂದು ಕಡೆ ಹೋಗಿರುತ್ತೆ. ಆಗೇನು ಮಾಡ್ತಾರೆ ತಾಯಿಗಳು, ಆ ಮಗುವನ್ನು ಹುಡ್ಕೊಂಡು ಮತ್ತೊಂದು ಕಡೆ ಹೋಗ್ತಾರೆ. ಅಂದರೆ ಅವರಿಗೆ ಸುಮ್ಮನೆ ಕೂತಿರೋಕೆ ಆ ಮಗು ಬಿಡೋದಿಲ್ಲ. ಹಾಗಾಗಿ ಹೊರಗೂ ಒಳಗೂ ಅಡ್ಡಾಡುವ ತಾಯಂದಿರಿಗೆ ಅಥವಾ ಒಳಗೂ ಹೊರಗೂ ನೋಡ್ಕೊಳ್ತಾ ಇದ್ದಂತಹ ಆ ಮಗುವನ್ನು ನೋಡ್ಕೊಳ್ತಾ ಇದ್ದಂತಹ ವ್ಯಕ್ತಿಗಳಿಗೆ ಬೀಸಣಿಕೆಯ ಅವಶ್ಯಕತೆ ಇಲ್ಲ. ಯಾಕಂದರೆ ತಾನಾಗೆ ಅವರು ಹೊರಗೂ ಹೋಗ್ತಾರೆ, ಒಳಗೂ ಬರ್ತಾರೆ. ಸಹಜವಾಗಿ ಅವ್ರಿಗೆ ಏನಾಗ್ತಾ ಇರತ್ತೆ, ಗಾಳಿ ಬೀಸ್ತಾ ಇರತ್ತೆ. ಹಾಗಾಗಿ ಇಂತಹ ಬೀಸಣಿಕೆಯ ಅವಶ್ಯಕತೆ ಕೂಸು ಇದ್ದ ಮನೆಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಇನ್ನು ಆಡಲಿಕ್ಕೆ ಹೋದಂತಹ ಆ ಮಗುವನ್ನು ತಾಯಿ ಮನೆಗೆ ಕರೆದು ಅವುಗಳ ಪಾದವನ್ನು ತೊಳೆಸುವ ರೀತಿ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರ ಪಾದ ತೊಳೆದೇನ. ನೋಡ್ರಿ, ತಾಯಿ ತನ್ನ ಮಗುವನ್ನು ಬೆಳಗ್ಗೆಯಿಂದ ಸಂಜೆ ತನಕ ಆಟ ಆಡೋಕೆ ಬಿಟ್ಟ ಮೇಲೆ ಒಳಗಡೆ ಕರೆದಾಗ ಸೂಕ್ಷ್ಮವಾದಂತಹ ಪಾದಗಳು, ಆ ಪಾದಗಳಿಗೆ ಹಾಗೆಯೇ ನೀರು ಹಾಕುವ ಬದಲಾಗಿ ತಾಯಿ ಹೇಳ್ತಾಳಂತೆ, ಸರಿ ಮಗನೇ ನೀನು ಆಡಿ ಬಾ. ಅಂದರೆ ಮಕ್ಕಳಿಗೆ ಹೇಳ್ಬೋದು, ತಾನೇ ಹೇಳ್ಕೊಳ್ಬೋದು. ಯಾಕಂದರೆ ನನ್ನ ಮಕ್ಕಳು ಅಷ್ಟು ಸೂಕ್ಷ್ಮ, ಅಷ್ಟು ನಾಜೂಕು ಅನ್ನುವ ರೀತಿ. ಸರಿ, ಆಡಿ ಬಾ ನನ್ನ ಕಂದ, ನೀನು ಆಡ್ಕೊಂಡು ಬಾ. ನೀನು ಆಡ್ಕೊಂಡು ಬಂದಮೇಲೆ ನಿನ್ನ ಪಾದವನ್ನು ತೊಳಿತೀನಿ. ಯಾವುದರಲ್ಲಿ? ತೆಂಗಿನಕಾಯಿಯ ತಿಳಿನೀರ ತಕ್ಕೊಂಡು, ಎಳನೀರಿನಲ್ಲಿ ನಾನು ಏನು ಮಾಡ್ತೀನಿ, ನಿನ್ನ ಪಾದ ತೊಳಿತೀನಿ ಅಂದ್ಬಿಟ್ಟು ತಾಯಿ ಏನು ಮಾಡ್ತಾಳೆ, ತನ್ನ ಮಗುವನ್ನು ಅಷ್ಟೊಂದು ಜೋಪಾನವಾಗಿ ಕಾಪಾಡಿಕೊಂಡು ಬರ್ತಾಳಂತೆ. ಇನ್ನು ಮಗು ತುಸು ದೊಡ್ಡದಾಗಿ ಬೆಳೆಯುತ್ತೆ, ಅಂದರೆ ಸ್ವಲ್ಪ ದೊಡ್ಡದಾಗತ್ತೆ, ಮಾತು ಕಲಿಯತ್ತೆ. ಮಾತು ಕಲಿತ ಮೇಲೆ ಅವುಗಳು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆಯಿತಾ? ಅದನ್ನು ಹೇಳಿದೆ ನಾನು, ಅದು ಯಾಕೆ ಹೀಗೆ, ಇದು ಯಾಕೆ ಹೀಗೆ, ಚಂದ್ರ ಯಾಕೆ ಬಿಸಿಲಲ್ಲಿ ಇರ್ತಾನೆ, ಚಂದ್ರ ಯಾಕೆ ಹಗಲೊತ್ತು ಬರೋದಿಲ್ಲ, ಸೂರ್ಯ ಯಾಕೆ ರಾತ್ರಿ ಹೊತ್ತು ಬರೋದಿಲ್ಲ, ಮೋಡ ಎಲ್ಲಿಗೆ ಓಡ್ತಾ ಇದ್ದಾವೆ, ದೇವ್ರು ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾವ ರೀತಿ ಇರ್ತಾನೆ, ಪ್ರತಿಯೊಂದು ಪ್ರಶ್ನೆನೂ ಕೂಡ ಮಕ್ಕಳು ಏನು ಮಾಡ್ತಾ ಇರ್ತಾರೆ, ದೊಡ್ಡವರಿಗೆ ಕೇಳ್ತಾ ಇರ್ತಾರೆ. ಕೆಲವೊಂದು ಪ್ರಶ್ನೆಗಳು ದೊಡ್ಡವರಿಗೂ ಗೊತ್ತಿರೋದಿಲ್ಲ, ಉತ್ತರ ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಸಾಕಪ್ಪ ಸಾಕು ಅಂತ ಅನ್ನಿಸ್ತಾ ಇರತ್ತೆ. ಮುದ್ದಾಗಿ ಮಾತನಾಡುವಂತಹ ಇಂಥ ಮುದ್ದು ಮಕ್ಕಳಿರುವ ಮನೆಯಲ್ಲಿ ಬೇಸರ ಮಾತ್ರ ಯಾವತ್ತಿಗೂ ಕೂಡ ಇರೋದಿಲ್ವಂತೆ. ಈ ಮುದ್ದು ಮಾತಾಡುವಂತಹ ಮಗುವಿನ ಪ್ರೀತಿಯಲ್ಲಿ ಎಂತಹದ್ದೇ ಕಷ್ಟ ಇದ್ದರೂ ಕೂಡ ಏನಾಗ್ತಾ ಹೋಗುತ್ತೆ, ಅದು ಮಗುವಿನ ಮುಖವನ್ನು ನೋಡಿದಾಗ ಸುಲಭವಾಗಿ ಮೈಮರೆತು ಬಿಡ್ತಾನೆ ಅಂತ ಹೇಳ್ತಾರೆ. ಮಗು ಏನು ಮಾಡಿಬಿಡತ್ತೆ, ನಗಿಸ್ಬಿಡತ್ತಂತೆ. ತಂದೆ ತಾಯಿಗಳಂತೂ ತಮಗೆ ಮಕ್ಕಳಾದಷ್ಟು ಸಲ ಇಂತಹ ಮಕ್ಕಳೊಡನೆ ಆಡಿ ಅಷ್ಟು ಸಲವೂ ಮತ್ತೊಮ್ಮೆ ಬಾಲ್ಯವನ್ನು ಅನುಭವಿಸುತ್ತಾರೆ. ಪ್ರತಿಯೊಬ್ಬರೂ ಕೂಡ ಏನು ಮಾಡ್ತಾ ಇರ್ತಾರೆ, ಮಕ್ಕಳು ಹುಟ್ಟಿದ ಹಾಗೆ ಮಕ್ಕಳ ಜೊತೆ ಕೆಲವೊಂದು ಸಮಯದಲ್ಲಾದರೂ ನಾವು ಕೂಡ ಬಾಲ್ಯದಲ್ಲಿ ಹೀಗೆ ಇದ್ವಿ, ಎಷ್ಟು ಚೆನ್ನಾಗಿತ್ತು ಆ ಬಾಲ್ಯ ಅಂತ ನೆನಪಿಸ್ಕೊಳ್ತಾರಂತೆ. ಹಾಗೆಯೇ ಕವಿ
ಚನ್ನವೀರ ಕಣವಿಯವರು ಕೂಡ ತಮ್ಮ ಬಾಲ್ಯ ಕಳೆದಾದ ಮೇಲೆ ತನಗೆ ಹುಟ್ಟಿದಂತಹ 3 ಜನ ಮಕ್ಕಳೊಂದಿಗೂ ನಾನೇನು ಮಾಡಿದೆ, 3 ಸಲ ಮಗುವಾಗಿ ಮತ್ತೆ ಬೆಳೆದೆ ಅಂತ ಹೇಳ್ಕೊಳ್ತಾರೆ ಅವರು. ನಾನು 3 ಮಕ್ಕಳ ತಂದೆ, 3 ಸಲ ಮಗುವಾಗಿ ಮತ್ತೆ ಬೆಳೆದೆ, 100 ಕನಸುಗಳನ್ನು ಮತ್ತೆ ಪಡೆದೆ. ಯಾಕಂದರೆ ಮಕ್ಕಳಲ್ಲಿ ಮಕ್ಕಳಾಗಿ ತಂದೆ ತಾಯಿಗಳು ಕೂಡ ಕೆಲವೊಂದು ಸಮಯ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳ ಜೊತೆ ಮಕ್ಕಳಾಗಿ ಬೆರೀತಾರೆ ಅನ್ನೋದನ್ನು ಚನ್ನವೀರ ಕಣವಿಯವರು ಕೂಡ ತಿಳಿಸ್ಕೊಡ್ತಾರೆ. ಮುಂದಿನ ಕ್ಲಾಸ್ನಲ್ಲಿ ಮತ್ತಷ್ಟು ಅಂದರೆ ಪ್ರೌಢಾವಸ್ಥೆಗೆ ಬಂದ ಸಂದರ್ಭ ಯಾವ ರೀತಿಯಾಗಿರ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.